श्रीपरमात्मने नमः। श्रीमद्भगवद्गीता अथ अष्टमोऽध्यायः। अक्षरब्रह्मयोगः। कविं पुराणामनुशासितारम् अणोरणीयांस्मनुस्मरेद्यः सर्वस्य धातारमचिन्त्य रूपम् आदित्यवर्णं तमसः परस्तात्। ಸರ್ವಜ್ಞನು, ಪುರಾಣ ಪುರುಷನು, ಸರ್ವನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರಭೂತನಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನೂ ಆದ ಆ ಪರಮಪುರುಷನನ್ನು ಯಾವನು ಧ್ಯಾನಿಸುತ್ತಾನೋ ಅವನು ಆ ಪರಮಪುರುಷನನ್ನು ಹೊಂದುವನು. ರಾಮನಾಮವನ್ನು ಜಪಿಸುತ್ತಾ ಜಪಿಸುತ್ತಾ ರಾಮನೇ ಆಗುತ್ತಾನೆ ಎನ್ನುವುದು ರಾಮನಾಮವನ್ನು ಜಪಿಸಿ ರಾಮನ ಆದರ್ಶವನ್ನು ಚಾಚೂ ತಪ್ಪದೆ ಪಾಲಿಸಿ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬದುಕಿ ತಮ್ಮ ಹೆಸರನ್ನು ಚರಿತ್ರೆಯ ಪುಟಗಳಲ್ಲಿ ಸೇರಿಸಿ ಹೋದ ಮಹನೀಯರು ಬಹಳ. ಚರಿತ್ರೆ ಇತ್ತೀಚಿನದಾದರೆ ಚರಿತ್ರೆ ಬರೆಯುವ ಹವ್ಯಾಸ ಬರುವುದಕ್ಕಿಂತ ಮೊದಲು ಅಸಂಖ್ಯಾತ ಮಹನೀಯರು ರಾಮನ ಆದರ್ಶದೊಂದಿಗೆ ಬದುಕಿ ಪ್ರಪಂಚಕ್ಕೆ ಕೊಡುಗೆ ನೀಡಿದವರು ಅದೆಷ್ಟೋ ಯಾರಿಗೂ ತಿಳಿಯದು. ರಾಮನ ಆದರ್ಶ ಕೇವಲ ರಾಜನಾಗಿ ಅಲ್ಲ, ಆತ ತನ್ನನ್ನು ನಂಬಿದವರಿಗಾಗಿ ಹಾಗೂ ಪಿತೃವಾಕ್ಯ ಪಾಲಕನಾಗಿ ಸಕಲವನ್ನೂ ತ್ಯಜಿಸಿದ ಸನ್ಯಾಸಿಯೂ ಹೌದು. ಆತನ ಆದರ್ಶದಿಂದ ಪ್ರೇರಣೆಗೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಉತ್ತಮ ಸನ್ಯಾಸಿಗಳನ್ನು, ಸಮಾಜ ಸೇವಕರನ್ನು ಇಂದಿಗೂ ಕಾಣಬಹುದು. ತನ್ನ ಜೀವಮಾನದಲ್ಲೇ ತಾನು ನಂಬಿದ ಆದರ್ಶವೇ ತಾನಾಗಲು ಸಾಧ್ಯವಾಗಿರುವಾಗ ತನ್ನ ಮರಣದ ನಂತರವೂ ಹಾಗೆಯೇ ಆಗಬೇಕಲ್ಲವೇ? ಮನುಷ್ಯ ಮನಸ್ಸಿನ ರೂಪಾಂತರ ಎಂಬುದನ್ನು ಎಲ್ಲರೂ ಒಪ್ಪುವ ಮಾತು. ಯಾರು ದೃಢ ಮನಸ್ಸಿನಿಂದ ಆ ಭಗವಂತನನ್ನು ಧ್ಯಾನಿಸುತ್ತಾರೋ ಅವರು ಭಗವಂತನ ವ್ಯಕ್ತಿತ್ವ ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹರಿ ಓಂ ತತ್ಸತ್.